ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ವ್ಯಾಪ್ತಿಯಲ್ಲಿನ ಜಾಹೀರಾತುಗಳಿಗೆ ಅನುಮತಿಯನ್ನ ಪಡೆಯುವುದಕ್ಕೆ ಅವಕಾಶ. ಜಿಬಿಎ ಕೇಂದ್ರ ನಗರ ಪಾಲಿಕೆಯಿಂದ ಮಹತ್ವದ ಆದೇಶ. ಲೆಗಸಿ ಜಾಹೀರಾತುಗಳಿಗೆ ಅನುಮತಿ ಪಡೆಯುವುದಕ್ಕೆ ಒಟಿಒ ಜಾರಿಯನ್ನ ಮಾಡಲಾಗ್ತಾ ಇದೆ. ಒನ್ ಟೈಮ್ ಆಪರ್ಚುನಿಟಿಯನ್ನ ಕೊಟ್ಟಿದೆ. ಜಿಬಿಎ ಜಾಹೀರಾತಿನ ನೋಡಲ್ ಅಧಿಕಾರಿಯಾಗಿ ಶ್ರೀ ಕರಿಗೌಡ ಅವರನ್ನ ನೇಮಕ ಮಾಡಲಾಗಿದೆ. ಅರ್ಹ ವ್ಯಕ್ತಿಗಳು ಏಪ್ರಿಲ್ 13ರ ಒಳಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜಿಬಿಎ ಜಾಹೀರಾತು ನಿಯಮಗಳು 2025ರ ಹೊಸ ಜಾಹೀರಾತಿನ ನಿಯಮದಡಿ ಖಾಸಗಿ ಆಸ್ತಿಯ ಮೇಲೆ ಜಾಹೀರಾತು ಅಳವಡಿಸುವುದಕ್ಕೆ ಅನುಮತಿಯನ್ನ ಪಡೆದಿರುವುದು ಜೊತೆಗೆ ಸಂಪೂರ್ಣ ಜಾಹೀರಾತು ತೆರಿಗೆ ಪಾವತಿಸಿರುವ ಜಾಹೀರಾತು ಸಂಸ್ಥೆಗಳನ್ನ ಲೆಗಸಿ ಜಾಹೀರಾತು ಸಂಸ್ಥೆಗಳಂತ ಪರಿಗಣನೆ ಮಾಡಲಾಗುತ್ತೆ. ಜೊತೆಗೆ ಹಿಂದೆ ಎಲ್ಇಡಿ ಸ್ವಯಂ ಜಾಹೀರಾತುಗಳೊಂದಿಗೆ ಪಡೆಯಲಾಗಿದ್ದಂತಹ ಅನುಮತಿಯನ್ನ ವಾಣಿಜ್ಯ ಜಾಹೀರಾತು ಫಲಕಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಒಟಿಒ ನೀಡಿದೆ ಪಾಲಿಕೆ. ಕೇಂದ್ರ ನಗರ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಯಾರೆಲ್ಲ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೊಡಬೇಕಾಗುತ್ತೋ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಕೇಂದ್ರ ನಗರ ಪಾಲಿಕೆಯಿಂದ ಮಹತ್ವದ ಮಾಹಿತಿಯನ್ನು ಕೊಡಲಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿನ ಜಾಹೀರಾತುಗಳಿಗೆ ಅನುಮತಿ. ಲೆಗಸಿ ಜಾಹೀರಾತುಗಳಿಗೆ ಅನುಮತಿ ಪಡೆಯೋದಕ್ಕೆ ಒಟಿಒ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿ ಗಮನಿಸೋದಾದರೆ ಜಿಬಿಎ ಕೇಂದ್ರ ನಗರ ಪಾಲಿಕೆಯಿಂದ ಈ ಒಂದು ಆದೇಶವನ್ನು ಹೊರಡಿಸಿರೋದು. ಲೆಗಸಿ ಜಾಹೀರಾತುಗಳಿಗೆ ಅನುಮತಿ ಪಡೆಯೋದಕ್ಕೆ ಒಟಿಒ ಜಾರಿ ಮಾಡಲಾಗಿದೆ. ಒಟಿಒ ಅಂದರೆ ಒನ್ ಟೈಮ್ ಆಪರ್ಚುನಿಟಿಯನ್ನು ಕೊಟ್ಟಿದೆ ಸದ್ಯಕ್ಕೆ ಜಿಬಿಎ. ಜಾಹೀರಾತಿನ ನೋಡಲ್ ಅಧಿಕಾರಿಯಾಗಿ ಶ್ರೀ ಕರಿಗೌಡ ಅವರನ್ನು ನೇಮಕ ಮಾಡಲಾಗಿದೆ. ಅರ್ಹ ವ್ಯಕ್ತಿಗಳು ಇದೇ ಏಪ್ರಿಲ್ 13ರ ಒಳಗೆ ಅರ್ಜಿಯನ್ನು ಹಾಕೊಳ್ಬಹುದು. ನಾವು ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಥವಾ ಕೆಲವೊಂದಷ್ಟು ಜನ ಎಲ್ಇಡಿಗೆ ಮೊರೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಬೇಗ ಆಕರ್ಷಣೆ ಮಾಡುತ್ತೆ ಎಲ್ಇಡಿ ಅಡ್ವರ್ಟೈಸ್ಮೆಂಟ್ನ ಮೂಲಕ. ಹಾಗಾಗಿ ಒಂದು ಕಡೆ ಜಿಬಿಎ ಜಾಹೀರಾತು ನಿಯಮಗಳು 2025ರ ಹೊಸ ಜಾಹೀರಾತಿನ ನಿಯಮದಡಿ ಖಾಸಗಿ ಆಸ್ತಿಯ ಮೇಲೆ ಜಾಹೀರಾತು ಅಳವಡಿಸಿಕೊಳ್ಳುವುದಕ್ಕೆ ಅನುಮತಿಯನ್ನ ಪಡೆದಿರುವ ಹಾಗೂ ಸಂಪೂರ್ಣ ಜಾಹೀರಾತು ತೆರಿಗೆ ಪಾವತಿಸಿರುವ ಜಾಹೀರಾತು ಸಂಸ್ಥೆಗಳನ್ನ ಲೆಗಸಿ ಜಾಹೀರಾತುಗಳು ಅಂತ ಸಂಸ್ಥೆಗಳಂತ ಪರಿಗಣನೆ ಮಾಡಿ ಜೊತೆಗೆ ಹಿಂದೆ ಎಲ್ಇಡಿ ಸ್ವಯಂ ಜಾಹೀರಾತುಗಳಿಗೆ ಪಡೆಯಲಾಗಿದ್ದಂತಹ ಅನುಮತಿಯನ್ನ ಈಗ ಕಮರ್ಷಿಯಲ್ ಆಗಿ ವಾಣಿಜ್ಯ ಜಾಹೀರಾತು ಫಲಕಗಳನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಒಟಿಒ ಅಂದರೆ ಒನ್ ಟೈಮ್ ಆಪರ್ಚುನಿಟಿಯನ್ನ ಕೊಡ್ತಾ ಇದೆ ಪಾಲಿಕೆ. ಕೇಂದ್ರ ನಗರ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿನೇ ಅರ್ಜಿನ ತಗೊಂಡೋಗಿ ಸಲ್ಲಿಸಬೇಕು. ಕೇಂದ್ರ ನಗರ ಪಾಲಿಕೆಯಿಂದ ಈ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಜಿಬಿಎ ಕೇಂದ್ರ ನಗರ ಪಾಲಿಕೆಯಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿರುವುದು. ಲೆಗಸಿ ಜಾಹೀರಾತುಗಳಿಗೆ ಅನುಮತಿಯನ್ನ ಪಡೆಯೋದಕ್ಕೆ ಒನ್ ಟೈಮ್ ಆಪರ್ಚುನಿಟಿಯನ್ನ ಕೊಡಲಾಗ್ತಾ ಇದೆ. ಅದರಲ್ಲೂ ಕೂಡ ಏಪ್ರಿಲ್ ತಿಂಗಳ ಒಳಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಳ್ಬೇಕು. ಒನ್ ಟೈಮ್ ಆಪರ್ಚುನಿಟಿಯನ್ನ ಕೊಟ್ಟಿದೆ. ಜಿಬಿಎ ಜಾಹೀರಾತಿನ ನೋಡಲ್ ಅಧಿಕಾರಿಯಾಗಿ ಶ್ರೀ ಕರಿಗೌಡ ಎಂಬುವವರನ್ನ ನೇಮಕ ಮಾಡಲಾಗಿದೆ. ಅರ್ಹ ವ್ಯಕ್ತಿಗಳು ನಾವು ಕೊಡಬಹುದು ಎನ್ನುವಂಥ ವ್ಯಕ್ತಿಗಳು ಇನ್ನು ಏಪ್ರಿಲ್ 13ರ ಒಳಗಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವರಿಗೆ ಮಹತ್ವದ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಜಿಬಿಎ ಜಾಹೀರಾತಿನ ನಿಯಮಗಳನ್ನ ನೋಡೋದಾದ್ರೆ ಹೊಸ ಜಾಹೀರಾತಿನ ನಿಯಮದಡಿ ಖಾಸಗಿ ಆಸ್ತಿಯ ಮೇಲೆ ಅಂದರೆ ಅವ್ರದ್ದು ಆಸ್ತಿ ಆದಂಥ ಮೇಲೆ ಜಾಹೀರಾತನ್ನು ಅಳವಡಿಸ್ಕೊಳ್ಳೋದಕ್ಕೆ ಅನುಮತಿಯನ್ನು ಪಡೆದಿರುವ ಜೊತೆಗೆ ಸಂಪೂರ್ಣ ಜಾಹೀರಾತು ಕಂಪ್ಲೀಟ್ ತೆರಿಗೆಯನ್ನು ಪಾವತಿಸಿರುವಂತಹ ಜಾಹೀರಾತು ಸಂಸ್ಥೆಗಳನ್ನು ಲೆಗಸಿ ಜಾಹೀರಾತುಗಳ ಸಂಸ್ಥೆಗಳು ಅಂತ ಪರಿಗಣಿಸಿ ಜೊತೆಗೆ ಹಿಂದೆ ಎಲ್ಇಡಿ ಸ್ವಯಂ ಜಾಹೀರಾತುಗಳಿಗೆ ಪಡೆಯಲಾಗಿದ್ದ ಈ ಒಂದು ಪರ್ಮಿಷನನ್ನು ಇದೀಗ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ಫಲಕಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಒನ್ ಟೈಮ್ ಆಪರ್ಚುನಿಟಿಯನ್ನು ಕೊಡ್ತಾ ಇದೆ ಪಾಲಿಕೆ. ಕೇಂದ್ರ ನಗರ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಏಪ್ರಿಲ್ 13ರ ಒಳಗಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿಕೊಳ್ಳಬಹುದು.